ಒಂದು ಸುಂದರ ನಗು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ. ಅದಕ್ಕೆ ನಿಮ್ಮ ದಂತಗಳೇ ಅಲಂಕಾರ. ಇದರ ನಾಜುಕು ಅವುಗಳ ಸುರಕ್ಷತೆಯಲ್ಲಿದೆ. ಬನ್ನಿ, ದಂತ ಸುರಕ್ಷತೆ ಹಾಗೂ ಅದರ ಪರಿಣಾಮಗಳ ಬಗ್ಗೆ ಒಂದು ಸಣ್ಣ ಸಾಕ್ಷ್ಯಚಿತ್ರವನ್ನು ನೋಡೋಣ. ಸೈಲೆನ್ಸ್ ಸೈಲೆನ್ಸ್. ಇದೇನ್ ಮಾರ್ಕೆಟಾ ಕ್ಲಾಸ್ ರೂಮಾ? ಕ್ಲಾಸ್ ರೂಮ್. ಹಾ, ಏಯ್ ಯಾರದು? ನಿಮ್ಗೆ ಪಾಠಕ್ಕಿಂತ ಬುದ್ಧಿ ಹೇಳೋದೇ ಜಾಸ್ತಿ ಆಗೋಯ್ತು. ಇರ್ಲಿ. ಸೌಂದರ್ಯ. ಎಸ್ ಸರ್. ಮೋಹನ್. ಎಸ್ ಸರ್. ಪ್ರೀತಿ. ಬಂದಿದ್ದೀನಿ ಸರ್. ರಾಜು. ರಾಜು. ಎಸ್ ಸರ್. ಮೋನಿಕಾ. ಎಸ್ ಸರ್. ರವಿಕುಮಾರ್. ಎಸ್ ಸರ್. ಮಾನಸ. ಎಸ್ ಸರ್. ಕುಮಾರಿ. ಎಸ್ ಸರ್. ವೇದ. ಎಸ್ ಸರ್. ಉಪೇಂದ್ರ. ಪ್ರೆಸೆಂಟ್ ಸರ್. ಚಂದ್ರಿಕಾ. ಪ್ರೆಸೆಂಟ್ ಸರ್. ರಕ್ಷಿತಾ. ಎಸ್ ಸರ್. ಮೋನಿಕಾ ಕೆ. ಬಂದಿದ್ದೀನಿ ಸರ್. ಪಲ್ಲವಿ. ಎಸ್ ಸರ್. ಆಕಾಶ್. ಎಸ್ ಸರ್. ಏಯ್ ಏನದು? ಏನಿಲ್ಲ ಸರ್. ಕೂತ್ಕೋ. ಮನುಕುಮಾರ್. ಬಂದಿದ್ದೀನಿ ಸರ್. ಮಕ್ಕಳೇ, ಕಳೆದ ತರಗತಿನಲ್ಲಿ ನಾವು ಶ್ವಾಸಾಂಗ ವ್ಯೂಹದ ಬಗ್ಗೆ ತಿಳ್ಕೊಂಡಿದ್ದು. ಇಂದಿನ ತರಗತಿನಲ್ಲಿ ಜೀರ್ಣಾಂಗ ವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ. ಈ ಜೀರ್ಣಾಂಗ ವ್ಯೂಹದ ಬಗ್ಗೆ ತಿಳ್ಕೊಬೇಕು ಅಂದರೆ ಆಹಾರದ ಪಚನಕ್ರಿಯೆ ಬಗ್ಗೆ ತಿಳ್ಕೊಬೇಕು. ಹಾಗಾದರೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ನಮಗೆ ಆಹಾರ ಏಕೆ ಬೇಕು? ಶಕ್ತಿ ಬರಲು ಆಹಾರ ಬೇಕು. ಸರಿಮಾ, ಕೂತ್ಕೋ. ಸರ್, ಹಾಂ, ನಮ್ಮ ದೇಹದ ಬೆಳವಣಿಗೆಗೆ ಆಹಾರ ಬೇಕು. ವೆರಿ ಗುಡ್, ನಿನ್ನ ಉತ್ತರ ಸರಿಯಾಗಿದೆ. ಹಾಗಾದರೆ ಈಗ ಹೇಳಿ ಮಕ್ಕಳೇ, ನಾವು ತಿಂದಂಥ ಆಹಾರ ನಮ್ಮ ದೇಹದಲ್ಲಿ ಶಕ್ತಿಯಾಗಿ ಹೇಗೆ ಪರಿವರ್ತನೆ ಆಗುತ್ತದೆ? ಓಕೆ ಮಕ್ಕಳೇ, ಉತ್ತರ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹೇಳ್ತೀನಿ ಕೇಳಿ. ಶರೀರದಲ್ಲಿ 2 ಹಂತಗಳಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ಅವು ಯಾವುವು ಅಂದರೆ, ಆ ಹಂತಗಳು ಯಾವುವು ಅಂದರೆ, ಮೊದಲನೇದು ಯಾಂತ್ರಿಕ ಜೀರ್ಣಕ್ರಿಯೆ, ಎರಡನೇದು ರಾಸಾಯನಿಕ ಜೀರ್ಣಕ್ರಿಯೆ. ಅದು ಬಾಯಿ ಮುಖಾಂತರ ಪ್ರಾರಂಭ ಆಗುತ್ತೆ. ಸೈಲೆನ್ಸ್ ಸೈಲೆನ್ಸ್. ನಾವು ತಿಂದಂಥ ಆಹಾರವನ್ನು ಹಲ್ಲುಗಳಿಂದ ಚೆನ್ನಾಗಿ ಅಗಿತಕ್ಕಂಥ ಕ್ರಿಯೆ ಪ್ರಾರಂಭ ಆಗುತ್ತೆ. ಸರ್ ತೊಗೊಳಪ್ಪ. ಹಾಂ ರಾಮು, ಸರ್, ಲ್ಯಾಬಲ್ಲಿ ಹಲ್ ಸೆಟ್ ಮಾಡಲಿದೆ, ಬೇಗ ತೊಗೊಂಡು ಬಪ್ಪ. ಸರಿ ಸರ್. ಮಕ್ಕಳೇ, ಹಲ್ಲುಗಳಲ್ಲಿ ಎಷ್ಟು ವಿಧ? ಸರ್, ಬಾಚಿ ಹಲ್ಲು ಮತ್ತೆ ಕೋರೆ ಹಲ್ಲು. ಓಕೆ, ಕೂತ್ಕೋಪ. ಹಾಗಾದರೆ ಇನ್ನೆರಡು ವಿಧಗಳು ಯಾವುವು? ಸರ್, ಅದು ಮುಂದವಡೆ ಹಲ್ಲು ಮತ್ತು ಹಿಂದವಡೆ ಹಲ್ಲು. ಗುಡ್. ನೀವು ಹೇಳಿದ್ದು ಶಾಶ್ವತ ಹಲ್ಲುಗಳ ವಿಧಗಳು. ಆದರೆ ಮುಖ್ಯವಾಗಿ ಹಲ್ಲುಗಳಲ್ಲಿ 2 ಪ್ರಮುಖವಾದಂತಹ ಭಾಗಗಳಿವೆ. ಮೊದಲನೇದು ಹಾಲು ಹಲ್ಲು, ಎರಡನೇದು ಶಾಶ್ವತ ಹಲ್ಲು. ಹಾಗಾದರೆ ಇವತ್ತಿನ ತರಗತಿನಲ್ಲಿ
ಹಲ್ಲಿನ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಈಗ ನೀವು ನೋಡ್ತಾ ಇರೋದು ನಮ್ಮ ದವಡೆ ಹಲ್ಲಿನ ಮಾದರಿ. ಕಾಣಿಸ್ತಾ ಇದೆಯಾ? ನೋಡಿ, ಈ ದವಡೆ ಹಲ್ಲನ್ನು ನಾವು ಉದ್ದವಾಗಿ ಸೀಳಿದ್ರೆ ನಮ್ಗೆ ಏನು ಕಾಣಿಸುತ್ತೆ ನೋಡೋಣ. ನೋಡಿ, ಇದು ಎನಾಮೆಲ್. ಇದು ನಮ್ಮ ದೇಹದ ಅತ್ಯಂತ ಗಟ್ಟಿ ಭಾಗ. ನೆಕ್ಸ್ಟ್ ಅದ್ರ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದನ್ನ ಡೆಂಟೀನ್ ಅಂತ ಕರಿತೀವಿ. ಕಾಣಿಸ್ತಾ ಇದೆಯಾ ಹೇಳದೆ ಭಾಗ? ಇದನ್ನು ನಾವು ಡೆಂಟೀನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕೆಂಪನೆ ಭಾಗ, ಇದನ್ನ ಹಲ್ಲಿನ ಬೇರು ಅಂತ ಕರಿತೀವಿ. ಈ ಬೇರಿನಲ್ಲಿ ಅನೇಕ ರಕ್ತನಾಳಗಳು ಕಾಣಿಸ್ತಾ ಇದೆ. ಈ ಎನಾಮೆಲ್ ಪದರವನ್ನು ದೇಹದ ಅತ್ಯಂತ ಗಟ್ಟಿ ಭಾಗ ಅಂತ ಹೇಳಿದೆ ಅಲ್ವಾ? ಆದರೂ ಕೂಡ ಸರಿಯಾದ ಕ್ರಮದಲ್ಲಿ ಬ್ರಷ್ ಮಾಡದೇ ಇದ್ದರೆ ಮತ್ತು ಕಾರ್ಬಾನಿಕ್ ಆಮ್ಲ ಇರತಕ್ಕಂಥ ತಂಪು ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಈ ಎನಾಮೆಲ್ ಪದರ ಸವಿಯುತ್ತೆ. ಮಕ್ಕಳೇ, ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಹಲ್ಲಿನಲ್ಲಿ ಅತ್ಯಂತ ಗಟ್ಟಿ ಭಾಗ ಯಾವುದು? ರಾಜು, ನೀನು ಉತ್ತರ ಹೇಳು. ರಾಜು, ಪಾಠ ಮಾಡ್ತಾ ಇದ್ರೆ ಗಮನ ಎಲ್ಲಿದೆ? ಮನೇಲೇ ಇದೆಯೋ ಅಥವಾ ಸ್ಕೂಲಿಗೆ ಬಂದಿದೆಯೋ? ಹಲ್ಲೋವಾ? ಎಲ್ಲಿ ಬಾಯ್ ತೆಗಿ ನೋಡೋಣ, ಸ್ವಲ್ಪ ಜೋರಾಗಿ. ಏನು ಅಲ್ಲಿ ಇಷ್ಟೊಂದು ಉಳುಕಾಗಿದೆ? ವಾಸನೆ ಬೇರೆ ಬರ್ತಾ ಇದೆ. ದಿನ ಹಲ್ಲಿಸ್ತೀಯ ಇಲ್ವಾ ನೀನು? ಹಾಂ, ನನಗೆ ಈಗ ತಿಳಿತು ನಿನ್ಗೆ ಯಾಕೆ ಹೀಗಾಗಿದೆ ಅಂತ. ಸರಿ, ಕೂತ್ಕೋ. ಸರ್, ನಾನು ಕೂಡ ಇಟ್ಕೆ ಪುಡಿಯಿಂದ ಹಲ್ಲುಚ್ತೀನಿ, ಅದರಿಂದ ಏನಾಗಲ್ವಾ ಸರ್? ನೋಡಿ, ರಾಜುಗೆ ಹಲ್ಲು ಊದ್ಕೊಂಡಿದೆ. ಅಸಲಿ ಅವನಿಗೇನು ಸಮಸ್ಯೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ನೋಡಿ. ನೋಡಿ, ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಇದು ಹಲ್ಲಿನ ಅತ್ಯಂತ ಗಟ್ಟಿ ಪದರ ಎನಾಮೆಲ್. ನೋಡಿ, ಎನಾಮೆಲ್ನಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ? ಹುಳುಕಾಗಿದೆ. ಯಾಕೆ ಹುಳುಕಾಗಿದೆ? ನಾವು ತಿಂದಂತಹ ಸಿಹಿ ತಿನಿಸುಗಳು ಅಥವಾ ಕಾರ್ಬಾನಿಕ್ ಆಮ್ಲ ಇರತಕ್ಕಂಥ ತಂಪು ಪಾನೀಯಗಳು ಅಥವಾ ಅತಿ ಹೆಚ್ಚು ಕಾಫಿ ಟೀ ಸೇವನೆ ಮಾಡಿದಾಗ ಈ ಹಲ್ಲಿನ ಎನಾಮೆಲ್ ಪದರ ಹಾಳಾಗುತ್ತೆ. ಹಾಳಾಗಿ ಈ ಹಲ್ಲಿನ ಸಂದುಗಳಲ್ಲಿ ಕೀಟಾಣುಗಳು ಉತ್ಪತ್ತಿಯಾಗುತ್ತೆ. ಈ ಎನಾಮೆಲ್ ಭಾಗದಲ್ಲಿರ್ತಕ್ಕಂಥ ಹುಳುಕು ಹಾಗೆ ಬಿಟ್ಟರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಅದು ಹಲ್ಲಿನ ಡೆಂಟಿನ್ ಭಾಗಕ್ಕೂ ಕೂಡ ಆವರಿಸ್ಕೊಳ್ಳುತ್ತೆ. ಡೆಂಟಿನ್ ಭಾಗಕ್ಕೆ ಆವರಿಸ್ಕೊಂಡಾಗ ಹಲ್ಲು ಜುಮ್ ಅನ್ನೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಹಲ್ಲಿನ ಬೇರುಗಳಿಗೂ ಕೂಡ ಈ ಉಳುಕು ಆವರಿಸ್ಕೊಳ್ಳುತ್ತೆ ಹಾಗೂ ಅಸಾಧ್ಯವಾದಂಥ ನೋವು ಪ್ರಾರಂಭ ಆಗುತ್ತೆ. ಹಾಗಾಗಿ ಒಸಡು ಊದ್ಕೊಳ್ಳುತ್ತೆ. ಸರ್, ನಾನು ಬೇವಿನ ಕಡ್ಡಿಯಿಂದ ಹಲ್ಲುತ್ತೀನಿ ಸರ್. ಓಕೆ, ಗುಡ್. ನೀನು ಬೇವಿನ ಕಡ್ಡಿಯಿಂದ ಹಲ್ಲುಜ್ಜೋದು ಖಂಡಿತ ಸರಿ, ಆದರೆ ಅದು ಬ್ರಷ್ ರೀತಿ ಕೆಲಸ ಮಾಡೋದಿಲ್ಲ. ಯಾಕಂದರೆ ಅದು ಹಲ್ಲಿನ ಎಲ್ಲ ಮೂಲೆಗಳನ್ನು ತಲುಪೋದಿಲ್ಲ. ನಾವು ಪ್ರತಿ ದಿವಸ ಕನಿಷ್ಠ 2 ಬಾರಿಯಾದರೂ ಬ್ರಷ್ನಿಂದ ಹಲ್ಲುಜ್ಜಲೇಬೇಕು. ದಿನಕ್ಕೆ 2 ಬಾರಿನಾ ಸರ್? ಪ್ರತಿ ದಿವಸ ನಾವು ಕನಿಷ್ಠ 2 ಬಾರಿಯಾದರೂ ಬ್ರಷ್ ಮಾಡಲೇಬೇಕಾಗತ್ತೆ. ಬ್ರಷ್ ಮಾಡಲು ನಾವು ಯಾವುದೇ ಪೇಸ್ಟನ್ನು ಬೇಕಾದರೂ ಬಳಸ್ಬೋದು, ಆದರೆ ಬಳಸ್ತಕ್ಕಂಥ ಪೇಸ್ಟಿನ ಪ್ರಮಾಣ ಕಡಲೆಕಾಯಿ ಬೀಜದಷ್ಟು ಮಾತ್ರ ಇರಬೇಕಾಗತ್ತೆ. ಹಾಗಾದರೆ ಈಗ ಬ್ರಷ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಾವು ಮೃದುವಾದಂಥ ಬ್ರಷನ್ನು ಉಪಯೋಗಿಸಬೇಕು. ಆ ಬ್ರಷನ್ನು ಹಿಡ್ಕೊಳ್ತಕ್ಕಂಥ ರೀತಿ ಹೀಗೆ ನೋಡಿ. ಬ್ರಷನ್ನು ಹಿಡ್ಕೊಳ್ತಕ್ಕಂಥ ರೀತಿ ಹೀಗಿರುತ್ತೆ. ಈ ರೀತಿ ಬ್ರಷನ್ನು ಹಿಡ್ಕೊಂಡ ನಂತರ ಈ ಬ್ರಷು ಅರ್ಧ ಒಸಡಿನ ಮೇಲಿದೆ ಹಾಗೂ ಹಲ್ಲು ಮೇಲಿದೆ. ನೋಡಿ, ಕಾಣಿಸ್ತಾ ಇದೆ. 1 2 3 4 ಕೆಳಗೆ. ಮುಂದಿನ ಕೋರೆ ಹಲ್ಲಿನ ಭಾಗ ಈ 3 ಹಲ್ಲುಗಳನ್ನು ಸೇರಿಸಿ 1 2 3 4 ಕೆಳಗೆ. 1 2 3 4 ಕೆಳಗೆ. ಅದೇ ರೀತಿ ಈ ಎಲ್ಲ ಹಲ್ಲುಗಳನ್ನು ಕೂಡ ನಾವು ಸ್ವಚ್ಛ ಮಾಡಬೇಕಾಗತ್ತೆ. ಕೆಳದವಡೆ ಹಲ್ಲುಗಳಿಗೆ 1 2 3 4 1 2 3 4. ಈ ಬಾಚಿ ಹಲ್ಲುಗಳು ಅಷ್ಟೇ 1 2 3 4. ಅದೇ ರೀತಿ ಮೇಲ್ದವಡೆ ಹಲ್ಲುಗಳನ್ನು ಕೂಡ ಈ ರೀತಿ ಸ್ವಚ್ಛ ಮಾಡಬೇಕಾಗತ್ತೆ. 1 2 3 4 1 2 3 4. ಈ ಬಾಚಿ ಹಲ್ಲುಗಳು ಕೂಡ ನೋಡಿ ಈ ರೀತಿ 4 1 2 3 4 ಆಗಿ ಸ್ವಚ್ಛ ಮಾಡಬೇಕಾಗತ್ತೆ. ಮಕ್ಕಳೇ, ಇಷ್ಟಕ್ಕೆ ಬಾಯಿ ಸ್ವಚ್ಛತೆ ಮುಗಿಲಿಲ್ಲ, ನಾವು ನಮ್ಮ ನಾಲ್ಗೆನೂ ಕೂಡ ಸ್ವಚ್ಛ ಮಾಡಬೇಕಾಗತ್ತೆ. ನಾಲ್ಗೆನ ಯಾವ ರೀತಿ ಸ್ವಚ್ಛ ಮಾಡೋದು? ನೋಡಿ, ನಾಲ್ಗೆ ಈ ರೀತಿ ಇದೆ ಅಂದರೆ ನಮ್ಮ ಈ ಬ್ರಷ್ನಿಂದ ನಾಲ್ಗೆನ ಹೀಗೆ ಸ್ವಚ್ಛ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಓಕೆ, ನೋಡಿದ್ರಲ್ಲ ಮಕ್ಕಳೇ,
ಈ ರೀತಿ ನಾವು ನಮ್ಮ ಬಾಯಿಯ ಸಂಪೂರ್ಣವಾದ ಸ್ವಚ್ಛತೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ನಾವು ತಿನ್ನಂಥ ಆಹಾರ ಪದಾರ್ಥಗಳು ಹಲ್ಲಿನ ಸಂದಿಯಲ್ಲಿ ಸಿಕ್ಕಾಕೊಂಡು ಕೀಟಾಣುಗಳ ಬೆಳವಣಿಗೆ ಕಾರಣ ಆಗಿ ನಮ್ಮ ಹಲ್ಲನ್ನೇ ನಾಶ ಮಾಡ್ತವೆ. ಅಷ್ಟೇ ಅಲ್ಲ, ಅದು ದೇಹದ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಎಲ್ಲ ಬರ್ತೀನಿ, ನಡಿ ಬಂದು ಎಲ್ಲ ಸೈಲೆಂಟಾಗಿ ಕೂತ್ಕೊಳ್ಳಿ. ಅಯ್ಯೋ ಏನ್ ಮಾಡ್ಕೊಂಡ್ರಪ್ಪ? ಮೇಡಮ್ ಕರೆದಿದ್ರು ಸಾ, ಸ್ಟಾಫ್ ರೂಮ್ಗೆ ಬರೋಷ್ಟಲ್ಲಿ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ತಗೊಳ್ಳಿ ಸಾ. ಸರ್ ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿ ಸರ್. ನೀವು ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ಹಲ್ಲನ್ನು ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಹಲ್ಲು ಆರೋಗ್ಯವಾಗಿದೆ. ಇದನ್ನೇ ಕಂಟಿನ್ಯೂ ಮಾಡಿ. ಗೆಟ್ ಅಪ್. ಸರ್, ಶಾಲ್ ಐ ಗೆಟ್ ಇನ್? ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಸರ್, ಇವ್ ನಮ್ಮ ಶಾಲೆ ವಿದ್ಯಾರ್ಥಿ ಪಿ ಪೀರಿಯಡ್ ಆಟ ಆಡುವಾಗ ಅಕಸ್ಮಾತ್ ಬಿದ್ದು ಹಲ್ಲು ಮುರ್ಕೊಂಡ್ಬಿಟ್ಟಿದ್ದಾನೆ ಸರ್. ಬಾಯಿಲ್ ಮಲಗು. ಹಲ್ಲು ಬಿದ್ದು ಎಷ್ಟೊತ್ತಾಯಿತು? ಸರ್, ಸುಮಾರು ಒಂದು 15 ನಿಮಿಷ ಆಗಿರ್ಬೋದು ಸರ್. ಬಿದ್ದಿರೋ ಹಲ್ಲಲ್ಲಿ? ಗೊತ್ತಿಲ್ಲ ಸರ್. ಗಾಬರಿಯಿಂದ ಏನಾಗುತ್ತೋ ಅಂತ ಭಯದಿಂದ ಶಾಲೆ ಪಕ್ಕದಲ್ಲೇ ಆಸ್ಪತ್ರೆ ಐತಲ್ಲ, ಅದಕ್ಕೆ ಬೇಗ ಕರ್ಕೊಂಬಂದ್ಬಿಟ್ಟೆ ಸರ್. ನೀವು ತಪ್ಪು ಕೆಲಸ ಮಾಡಿದ್ದೀರಾ. ಆ ಹಲ್ಲನ್ನು ತಗೊಂಡು ಬಂದಿದ್ರೆ ಆ ಹಲ್ಲನ್ನು ಮರುಜೋಡಣೆ ಮಾಡ್ಬೋದಾಗಿತ್ತು. ಬಿದ್ದ ಹಲ್ಲನ್ನು ಮತ್ತೆ ಜೋಡಿಸ್ತೀರಾ? ಮಾಸ್ಟರ್, ನೀವೊಂದು ಕೆಲಸ ಮಾಡಿ. ಈ ಕೂಡಲೇ ಸ್ಕೂಲ್ ಹತ್ರ ಹೋಗಿ ಬಿದ್ದಿರೋ ಹಲ್ಲನ್ನ ಎಳ್ನೀರು ಅಥವಾ ತಣ್ಣಗಿರೋ ಹಾಲಲ್ಲಿ ಹಾಕಿ ತಗೊಂಡು ಬನ್ನಿ. ಹಲ್ಲನ್ನ ಮರುಜೋಡಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸರಿ ಸರ್, ಆದರೆ ಈ ವಿಷಯಗಳಲ್ಲಿ ನಮಗೆ ಗೊತ್ತೇ ಇರಲಿಲ್ಲ. ಇದನ್ನ ಎಲ್ಲರೂ ತಿಳ್ಕೊಳ್ಬೇಕು. ಹಲ್ಲು ಬಿದ್ದ ಸ್ವಲ್ಪ ಹೊತ್ತಿನಲ್ಲೇ ಅದನ್ನ ಹಾಲು, ಎಳ್ನೀರು ಅಥವಾ ನಾಲ್ಗೆ ಕೆಳಗಡೆ ಸುರಕ್ಷಿತವಾಗಿ ಇಟ್ಕೊಂಡ್ಬಂದ್ರೆ ಅದನ್ನ ಮರುಜೋಡಣೆ ಮಾಡೋ ಸಾಧ್ಯತೆ ಇದೆ. ಹೌದಾ? ವೆರಿ ಗುಡ್. ಇದರಲ್ಲಿ ಹಾಕು, ಇದನ್ನು ವಾಶ್ ಮಾಡಿ. ಮುರಿದ ಹಲ್ಲನ್ನ ಮರುಜೋಡಣೆ ಮಾಡ್ಬೋದು ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಸರ್, ನಮ್ಮ ಅಜ್ಜಿ ಹೇಳ್ತಿದ್ರು ಮುರಿದ ಹಲ್ಲನ್ನ ಹಾಗೆ ಇಟ್ಕೊಂಡು ಮನೆಗೆ ಬಂದು ಸಗಣಿಯಲ್ಲಿ ಹೆಚ್ಚಿ ಅದನ್ನ ಮನೆ ಮೇಲೆ ಎಸಿದ್ರೆ ಎಲ್ಲೂ ಬೇಗ ಬರುತ್ತಂತೆ ಸರ್, ಇಲ್ಲಾಂದ್ರೆ ಬರಲ್ವಂತೆ ಬೇಗ. ಅದೆಲ್ಲ ಸುಳ್ಳು, ಮೂಢನಂಬಿಕೆ. ಹಲ್ಲು ಬಿದ್ದಾಗ ಅದರ ರಕ್ತ ಇರುತ್ತೆ, ಮತ್ತೆ ಯಾರಿಗಾದ್ರೂ ಸೋಕಿದ್ರೆ ಸೋಂಕಾಗತ್ತೆ ಅಂತ ಅದನ್ನ ಸಗಣಿಯಿಂದ ಉಂಡೆ ಕಟ್ಟಿ ಯಾರ ಕೈಲೂ ಸಿಗದೇ ಇರಲಿ ಅಂತ ಹೆಂಚ್ ಮೇಲೆ ಬಿಸಾಕ್ತಾ ಇದ್ರು. ಅರ್ಥ ಆಯ್ತಾ? ಇಲ್ಲಿ ಆ ಮಾಡು. ವೆರಿ ಗುಡ್. ನರೇಶ, ಏನಾಯ್ತು? ನರೇಶ, ಏನ್ ಮಾಡ್ಕೊಂಬಿಟ್ಟ ಮೇಷ್ಟ್ರೆ? ಏನಾಯ್ತಪ್ಪ? ಗಾಬರಿ ಪಡೋಂಥದ್ದೇನಿಲ್ಲ. ಸ್ಕೂಲಲ್ಲಿ ಆಟ ಆಡುವಾಗ ಬಿದ್ದು
ಹಲ್ಲು ಮುರ್ಕೊಂಡಿದ್ದ. ಡಾಕ್ಟರ್ ಹತ್ರ ಆಲ್ರೆಡಿ ಕರ್ಕೊಂಡು ಹೋಗಿದ್ವು. ಆಗ ಅವರು ಮತ್ತೆ ಮುರಿದಿರೋಲ್ಲೇ ಮತ್ತೆ ಜೋಡಣೆ ಮಾಡಿದ್ರೆ, ಹಾಗಾಗಿ ಏನು ತೊಂದರೆ ಇಲ್ಲ. ಹೌದಾ, ಬನ್ನಿ ಸರ್, ಊಟ ಮಾಡ್ಕೊಂಡೋಗಿ. ಪರವಾಗಿಲ್ಲ ಬಿಡಿ. ಸಾ ಮನೆ ಗಂಟ ಬಂದು ಹಂಗೆ ಹೋಗ್ಬಿಡಿ, ಬನ್ನಿ ಊಟ ಮಾಡಿ ಸಾ. ಪರವಾಗಿಲ್ಲ ಬಿಡಿ, ಮತ್ತೆ ಇನ್ನೊಂದ್ಸರಿ ಬಂದಾಗ ಊಟ ಮಾಡ್ಕೊಂಡೇ ಹೋಗ್ತೀವಿ. ಯಾಕೆ ಅಷ್ಟೊಂದು ಕಷ್ಟಪಟ್ಕೊಂಡು ನೀರು ಕುಡಿತಾ ಇದ್ದೀರಾ? ಮತ್ತೇನ್ ಸಾ, ಯಾವಾಗ್ಲೂ ಅಡ್ಗೆ ಕಾರವಾಗೆ ಮಾಡಕ್ತಲ್ ಸಾ. ಅಪ್ಪ, ಹಾಗಾದ್ರೆ ನಾನು ಬಚಾವದೆ. ಎಷ್ಟು ಖಾರ ಕಮ್ಮಿ ಹಾಕಿದ್ರು ಹೀಗೆ ಹೇಳ್ತಾರೆ ಸರ್. ಉಣ್ಣೇನಿಲ್ಲ ಸಾ, ಊಟ ಮಾಡ್ಬೇಕಾದ್ರೆ ಬಾಯೆಲ್ಲ ಉರಿಯುತ್ತೆ. ನೀವು ಯಾವಾಗಲೂ ತಂಬಾಕು ಹಿಡಿತೀರಾ? ಇಲ್ಲ ಸರ್. ಅಯ್ಯೋ, ಓಹೋ, ಏನ್ರಿ ಇದು? ತಂಬಾಕು ಸೇವನೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರು ಇದನ್ನು ತಿಂತಿರಲ್ರಿ. ತಂಬಾಕು ಸೇವನೆ ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ, ದಯವಿಟ್ಟು ಇದನ್ನು ಬಿಟ್ಬಿಡಿ. ಒಳ್ಳೆ ಸಮಯಕ್ಕೆ ನಮ್ಮ ನರೇಶನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೀರಾ, ತುಂಬಾ ಉಪಕಾರ ಪರವಾಗಿಲ್ಲ, ಆಯ್ತು. ಅದು ನಮ್ಮ ಕರ್ತವ್ಯ. ನೋಡಿ, ಒಂದು ಕೆಲಸ ಮಾಡಿ, ಸಂಜೆ ಆಸ್ಪತ್ರೆ ಹತ್ರ ಬನ್ನಿ, ನಾನು ಶಾಲೆ ಮುಗಿಸ್ಕೊಂಡು ಆಸ್ಪತ್ರೆ ಹತ್ರ ಬರ್ತೀನಿ. ಒಂದ್ಸರಿ ನಿಮ್ಮ ಬಾಯಿನ ಚೆಕ್ ಮಾಡಿಸೋಣ. ಬರ್ತೀನಪ್ಪ. ಸಂತೋಷ. ಆಯ್ತು ಸರ್. ಏನ್ ಮಾಸ್ಟರ್, ಮತ್ತೆ ಏನಾಗಿದೆ ಅವನಿಗೆ? ಸರ್, ಈ ಸಲ ಇವನಲ್ಲ ಸರ್ ಪೇಷಂಟು, ತಂದೆ ಪೇಷಂಟ್ ಆಗ್ಬಿಟ್ಟಿದ್ದಾರೆ. ಏನಾಗಿದೆ ಅವ್ರಿಗೆ? ಸರ್, ಇವ್ರು ಊಟ ಮಾಡ್ಬೇಕಾದ್ರೆ ತುಂಬಾ ಖಾರ ಅಂತ ಫೀಲ್ ಮಾಡ್ತಾರೆ, ತುಂಬಾ ಜಾಸ್ತಿ ನೀರು ಕುಡಿತಾರೆ. ಅದಕ್ಕೆ ನಿಮ್ಮ ಹತ್ರ ಒಂದು ಸಜೆಷನ್ ಕೇಳೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಎಲ್ಲಿ ಬಾಯಿ ಆ ಮಾಡಿ. ನೀವು ತಂಬಾಕು ತಿಂತೀರಾ ಅನ್ಸುತ್ತೆ. ನೋಡಿ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ತಂಬಾಕು ತಿಂದ್ರೆ ಬಾಯಲ್ಲಿ ಹುಣ್ಣಾಗಿ ಹುಣ್ಣು ಕ್ಯಾನ್ಸರ್ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ. ನಿಮ್ ನಂಬ್ಕೊಂಡಿರೋ ಕುಟುಂಬ ಏನಾಗಬೇಕು ಹೇಳಿ? ಇದು ಆರಂಭದ ಅಂತ. ತಂಬಾಕು ತಿನ್ನೋದನ್ನ ಇವತ್ತಿಂದ ಬಿಟ್ಬಿಡಿ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಮೇಡಮ್, ಆ ಬಾಯಿ ಆರೋಗ್ಯದ ಬಗ್ಗೆ ಸಿಡಿ ಇದೆಯಲ್ಲ, ಅದನ್ನ ಆನ್ ಮಾಡಿ. ಅಲ್ಲಿ ನೋಡಿ, ಕ್ಯಾನ್ಸರ್ ಎಂದಾಕ್ಷಣ ಎಲ್ಲರಿಗೂ ಭಯವಾಗುವುದು ಸಾಮಾನ್ಯ. ಈ ಪರದೆಯ ಮೇಲೆ ಕಾಣುತ್ತಿರುವ ಹಾಗೆ ಬಾಯಿಯ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿ 8 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಸಾವನ್ನಪ್ಪುತ್ತಾನೆ. ಇದಕ್ಕೆ ಕಾರಣಗಳೇನಿರಬಹುದು? ಕಾರಣಗಳನ್ನು ಹುಡುಕುತ್ತಾ ಹೊರಟರೆ ನಮಗೆ ಕಾಣಸಿಗುವುದು ಹೆಚ್ಚು ಚಾಲ್ತಿಯಲ್ಲಿರುವ ತಂಬಾಕು, ಕುಟುಕ, ಹೊಗೆಸೊಪ್ಪು, ಅಡಿಕೆ ಸುಣ್ಣ ಮಿಶ್ರಣವನ್ನು ಬಾಯಲ್ಲಿ ಇಟ್ಟುಕೊಳ್ಳುವುದು. ಇದರ ಜೊತೆಗೆ ತೀವ್ರ ಪೌಷ್ಟಿಕಾಂಶದ ಕೊರತೆ, ಚೂಪಾದ ಹಲ್ಲುಗಳಿಂದ ಉಂಟಾಗುವ ಗಾಯಗಳು ಕೂಡ ಕಾರಣಗಳಾಗಿರಬಹುದು. ಈ ರೋಗವನ್ನು ಗುರುತಿಸುವುದು ಹೇಗೆ? ಸಾಮಾನ್ಯವಾಗಿ ತೀವ್ರವಾದಾಗ ಮಾತ್ರ ಈ ರೋಗದ ಲಕ್ಷಣಗಳು ಕಾಣಿಸುತ್ತವೆ. ಆದರೆ ರೋಗವನ್ನು ಆರಂಭದ ಹಂತಗಳಲ್ಲಿ ಗುರುತಿಸುವುದು ಅಷ್ಟು ಕಷ್ಟವೇನಲ್ಲ. ನಿಮ್ಮ ಬಾಯಿಯ ಉರಿತ, ಕಾರಣವಿಲ್ಲದ ರಕ್ತಸ್ರಾವ, ಬಿಳಿ ಅಥವಾ ಕೆಂಪು ಮಚ್ಚೆ, ಬಹಳ ದಿನಗಳವರೆಗೆ ವಾಸಿಯಾಗದಿರುವಂತಹ ಬಾಯಿ ಹುಣ್ಣು, ಸಂಪೂರ್ಣವಾಗಿ ಬಾಯಿ ತೆರೆಯಲು ಅಥವಾ ಆಹಾರ ನುಂಗಲು ಕಷ್ಟವಾಗುವ ಪರಿಸ್ಥಿತಿಗಳು. ಈ ಯಾವುದೇ ಲಕ್ಷಣಗಳು ಕಂಡುಬಂದ ತಕ್ಷಣ ದಂತ ವೈದ್ಯರ ಬಳಿ ತಪಾಸಣೆ ಮಾಡಿಸುವುದು ಬಹಳ ಸೂಕ್ತ. ಇಂತಹ ಆರಂಭಿಕ ಚಿಹ್ನೆಗಳನ್ನು ಅಲಕ್ಷ್ಯ ಮಾಡಿದರೆ ರೋಗವು ತೀವ್ರಗೊಂಡು ದೇಹದ ಬೇರೆ ಭಾಗಗಳಿಗೆ ಹರಡಿ ಮಾರಣಾಂತಿಕವಾಗುವ ಸಾಧ್ಯತೆಗಳಿರುತ್ತವೆ. ಈ ರೋಗವನ್ನು ತಡೆಗಟ್ಟಬೇಕಾದರೆ ವ್ಯಕ್ತಿಯ ಪೌಷ್ಟಿಕಾಂಶದ ಸ್ಥಿತಿಗತಿಗಳನ್ನು ಅರಿತುಕೊಳ್ಳಬೇಕಾಗುತ್ತದೆ. ವ್ಯಕ್ತಿಯು ದುರಭ್ಯಾಸಗಳನ್ನು ರೂಢಿಸಿಕೊಂಡಿದ್ದರೆ ಅವರನ್ನು ಚಟಮುಕ್ತರನ್ನಾಗಿಸಬೇಕು. ಆರಂಭಿಕ ಹಂತದ ಲಕ್ಷಣವನ್ನು ಗುರುತಿಸಿ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಇದಲ್ಲದೆ ಜೀವಕೋಶದ ಸಮಗ್ರತೆಯನ್ನು ಕಾಪಾಡುವಂತಹ ಆಹಾರ ಸೇವನೆಯಿಂದ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. ನೋಡಿದ್ರಲ್ಲ ಯಜಮಾನ್ರೆ, ತಂಬಾಕು ಸೇವನೆಯಿಂದ ಏನೆಲ್ಲ ಹಾನಿ ಆಗುತ್ತೆ ಅಂತ. ಮೊದಲು ನೀವು ತಂಬಾಕು ತಿನ್ನೋದನ್ನ ಬಿಟ್ರೆ ನಿಮ್ಗೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಸರ್, ನಮ್ಮ ಶಾಲೆಗೆ ಒಂದಿನ ಬಂದು ಈ ತಂಬಾಕು ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಮ್ಮ ಮಕ್ಕಳಿಗೂ ಸಹಿತ ಮಾಹಿತಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಒಳ್ಳೆ ವಿಷಯ. ನಾನೊಂದಿನ ನಿಮ್ಮ ಶಾಲೆಗೆ ಬರ್ತೀನಿ, ದಂತ ಸುರಕ್ಷತೆ ಬಗ್ಗೆ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಗೊತ್ತಾಯ್ತಲ್ಲ ಯಜಮಾನ್ರೆ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ದಂತ ಸುರಕ್ಷೆ ಅತ್ಯಂತ ಮುಖ್ಯವಾದದ್ದು, ನೆನಪಿರಲಿ. ಗೊತ್ತಾಯ್ತಲ್ಲ, ದಂತ ಸುರಕ್ಷತೆ ಹಾಗೂ ಅದರ ನಿರ್ವಹಣೆ ಎಷ್ಟು ಮುಖ್ಯ ಅಂತ. ದಿನಕ್ಕೆ 2 ಬಾರಿ ಬ್ರಷ್ ಮಾಡಿ ಹಾಗೂ 6 ತಿಂಗಳಿಗೊಮ್ಮೆ ತಪ್ಪದೇ ದಂತ ವೈದ್ಯರನ್ನು ಭೇಟಿ ಮಾಡಿ. ತಂಬಾಕು ಸೇವನೆ ಹಾಗೂ ಹಲ್ಲುಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಆರೋಗ್ಯಕ್ಕೆ ಹಾನಿಕಾರ. ಬನ್ನಿ, ದಂತ ರಕ್ಷಣೆಯಲ್ಲಿ ನಾವು ನೀವು ಕೈ ಜೋಡಿಸೋಣ.